ಪ್ರಕ್ರಿಯೆ ಇಲ್ಲಿವರೆಗೂ ನಡೆದಿರುವ 15 ದಿನಗಳು ಯಾವ ರೀತಿ ನಡೆದಿದೆ, ಮುಂದೆ ಎಕ್ಸ್ಟೆಂಡ್ ಕೂಡ ಆಗಿರೋದ್ರಿಂದ ಏನೇನು ಸುಧಾರಣೆಗಳು ಆಗುವ ಪಾಸಿಬಿಲಿಟೀಸ್ ಇದೆ, ಗೊಂದಲಗಳು ಏನೇನಿದೆ, ಈ ಗೊಂದಲಗಳಿಗೆ ಪರಿಹಾರ ಏನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ಬ್ರೇಕ್ ಹೋಗ್ಲಿಕ್ಕೆ ಮುಂಚೆ ಒಬ್ರು ವೀಕ್ಷಕರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ನಮಗೆ ಫಾರ್ಮ್ ಏನೋ ಸಿಕ್ಬಿಟ್ಟಿದೆ, ಫಿಲ್ ಮಾಡಿ ಕೊಡ್ಲಿಕ್ಕೆ ಹೋದ್ರೆ BLOಗಳು ಹೇಳ್ತಾ ಇದ್ದಾರೆ ನಿಮ್ದು ಲಿಸ್ಟಲ್ಲೇ ಹೆಸರಿಲ್ಲ ಅಂತ ಹೇಳಿ. ಸರ್ ಅವರವರೇ ಇಂಥದ್ದು ರೇರು, ಬಟ್ ಆದಾಗ ಏನ್ ಮಾಡಬೇಕು ಅನ್ನೋ ಗೊಂದಲ. ಇದು ನೋಡಿ ಮೇಡಮ್, 4 ಜನ ನಮ್ಗೆ ಇಲ್ಲಿವರೆಗೂ ಕರೆ ಮಾಡಿದ್ದಾರೆ. 4 ಜನ ನಮಗೆ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆ 4 ಜನರ ಸ್ಯಾಂಪಲ್ಸ್ ಎಷ್ಟು ತಗೊಂಡ್ರೆ 100% ಜನ ನಮಗೆ ಇದು ಕಾನ್ಫಿಡೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತರದ ಸಮಸ್ಯೆಯನ್ನ ನಾವು ಈ ಚಾನಲ್ ಕುತ್ಕೊಂಡು ಮಾತಾಡಿದ್ರೆ ನಿಜಕ್ಕೂ ಒಂದು ದಿನ ಸಾಕಾಗಲ್ಲ ಮೇಡಮ್. ಎಂತೆಂಥ ಹೊಸ ಸಮಸ್ಯೆಗಳಿದೆ ಅಂದ್ರೆ, ಈಗ ಈ ಪರ್ಟಿಕ್ಯುಲರ್ ಈ ಮೇಡಮ್ ಅವ್ರು ಕಾಲ್ ಮಾಡಿದಂಥ ಸಮಸ್ಯೆ ಏನಿದೆ, ಇದು ಆ್ಯಕ್ಚುಲಿ BLOಗಳು ಇನ್ನೂ ಕರೆಕ್ಟಾಗಿ ನಿಧಾನಕ್ಕೆ ಹುಡುಕಿದ್ರೆ ಅವ್ರ ಲಿಸ್ಟು ಸಿಗುತ್ತೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವ್ರಿಗೆ ಎಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವ್ರು ಫಿಲ್ ಮಾಡಿಸ್ಕೊಂಡು ವಾಪಸ್ಸು ತಗೊಳಕ್ಕೆ ಅವ್ರಿಗೆ ಹತ್ರ 30 ದಿನ ಟೈಮು. ಅಷ್ಟು ಮಾತ್ರ ಅಲ್ಲ, ಬಂದ ಫಾರ್ಮನ್ನು ಡಿಜಿಟಲ್ ಎಂಟ್ರಿ ಮಾಡಬೇಕು, ಪ್ರತಿದಿನ 35 ಮಾಡಬೇಕು. ಈ ಮಾಡೋ ಹೊತ್ತಲ್ಲೇ ಆಂಗ್ಸೈಟಿ ಅಟ್ಯಾಕ್ ಆಗಿ 2 ಸತ್ತೋದ್ರು, ನಟರಾಜ್ ಮತ್ತು ಸುನಿಲ್ ಅಂತ. ಭುವನ ಅಂತಕ್ಕಂಥ ಒಂದು ಹುಡುಗಿ, ಅವರು BLO, ಅವರು ಕೂಡ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾಗಲೇ ಆಕ್ಸಿಡೆಂಟ್ ಆಗಿ ತೀರೋದ್ರು. BLOಗಳಿಗೆ ಕುತ್ತಿಗೆ ಮೇಲೆ ಕಾಲಿಟ್ಟಿರೋ ಥರ ಪರಿಸ್ಥಿತಿ ಇದೆ. ಲಲಿತಾ ಮೇಡಮ್ ಅವ್ರ ಥರ BLOಗಳು ಇನ್ನೂ ಹೆಚ್ಚಾಗಬೇಕು ಕರ್ನಾಟಕದಲ್ಲಿ. ತುಂಬ ಖುಷಿ ಆಯಿತು ಆ ಮೇಡಮ್ ಮಾತಾಡಿದ್ದು ನೋಡಿ. ನಮ್ಮೂರಿನಲ್ಲೂ ಕೂಡ ನಮ್ಮ ಕೇಸ್ ಸ್ಟಡೀಸನ್ನು ತೆಗೆದ್ರೆ, ಈಗ ನಮ್ಮೂರಿನಲ್ಲಿ ಉದಾಹರಣೆಗೆ ಲಕ್ಷ್ಮೀಬಾಯಿ ಭೀಮಾನಾಯಕ ಅಂತ ಒಬ್ಬರು ಪರ್ಸನ್ ಇದ್ದಾರೆ. ಅವ್ರದ್ದು ನಮ್ಮ BLO ಏನು ಮಾಡೋಕ್ಕೆ ಹೋದ್ರು, ಅವ್ರದ್ದು ಮ್ಯಾಪ್ ಮಾಡೋಕ್ಕೆ ಹೋದ್ರೆ ಇಲ್ಲ, ಇವರಾಗಲೇ ಇದೇ ಕಾನ್ಸ್ಟಿಟ್ಯೂನ್ಸಿಯ ಕಾಶಿಪುರದಲ್ಲಿ ಮ್ಯಾಪ್ ಆಗಿ ಹೋಗಿದ್ದಾರೆ ಅಂತ ಬರ್ತಾ ಇದೆ. ಇದಕ್ಕೆ ಏನ್ ಮಾಡಬೇಕು? ಕಾಶಿಪುರದ BLO ನಾನು ಸಂಪರ್ಕ ಮಾಡಿದೆ, ಅವ್ರಿಗೂ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ. ಈ BLO ಸರ್ ಏನಾದ್ರು ಮಾಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. VA ಹತ್ರ ಮಾತಾಡ್ಬೇಕಾಯ್ತು, ಯಾರ ಹತ್ರ ಮಾತಾಡಿದ್ರು ಇನ್ನೂವರೆದು ಬಗೆಹರಿದಿಲ್ಲ. ಈ ತರದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಇದಕ್ಕೆಲ್ಲ ಏನು ಪರಿಹಾರ? SIR ಮ್ಯಾನ್ಯುವಲ್ ಅಲ್ಲಿ ಏನೂ ಇಲ್ಲ ಮೇಡಮ್. ಅಕಸ್ಮಾತ್ ಯಾರನ್ನ ತಪ್ಪು ಸ್ಟ್ರೈಕ್ ಔಟ್ ಮಾಡಿದ್ರು, ಕಾಟ್ ಹಾಕಿದ್ರು, ಆಮೇಲೆ ಏನೋ ವೈಟ್ನರ್ ಹಾಕಿದ್ರು, ಇದೆಲ್ಲ ವ್ಯಾಲಿಡ್? ಇದನ್ನ ತಗೊಳಕ್ ಆಗತ್ತಾ? ಏನ್ ಮಾಡ್ಬೇಕು? BLOಗೂ ಗೊತ್ತಿಲ್ಲ, ಸಾಮಾನ್ಯ ಜನಕ್ಕೂ ಗೊತ್ತಿಲ್ಲ, ಅನುಭವ್ ಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಬಹಳಷ್ಟು ಸಮಯದಲ್ಲಿ ಅನುಭವ್ ಕುಮಾರ್ ಅವ್ರದ್ದು ಸ್ಟೇಟ್ಮೆಂಟ್ ನಿಮಗೆ ಹೇಳ್ತೀನಿ ನಾನು. ಅವರು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಜನ ತಲೆ ಯಾವಾಗ ಕೆಡ್ಸ್ಕೋಬಾರ್ದು ಅಂದ್ರೆ ಜ್ಞಾನೇಶ್ ಕುಮಾರ್ ಅವ್ರು ಹೇಳಿದಾಗ. ಯಾಕೆ ಅಂತ ಹೇಳಿದ್ರೆ, ಇವ್ರು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇಂದ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೀನಿ. ಕರೆಕ್ಟ್. ಇನ್ಫ್ಯಾಕ್ಟ್ ಈ ಪ್ರೆಸ್ ಮೀಟ್ ಮಾಡುವಾಗ್ಲೂ ಪತ್ರಕರ್ತರು ಕೇಳಿದ್ರು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒತ್ತಡ ಇದೆ, ಮಾಡ್ತೀರಾ ಅಂದ್ರೆ ಇಲ್ಲ, ನಾವು ಆಲ್ರೆಡಿ 99% ಆಗೋಗ್ಬಿಟ್ಟಿದೆ, ನಾವು ಆ ಡೇಟ್ ಒಳಗೆ ಮುಗಿಸ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಮಜಾ ಅಂತ ಹೇಳಿದ್ರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಮುಂದೂಡಬೇಕು ಅಂತ ಹೇಳ್ಬಿಟ್ಟು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಯಾಕೆ ಇಲ್ಲ, ನಾನು ಪೂರ್ತಿ ಓದ್ದೆ, ಅದ್ರಲ್ಲಿ ಯಾಕೆ ಅಂತ ಅವರು ಮೆನ್ಷನ್ನೇ ಮಾಡಿಲ್ಲ. ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಫಿಲಪ್ ಮಾಡಕ್ ಆಗ್ತಾ ಇಲ್ಲ, ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಾ ಇಲ್ಲ, ಸಾಫ್ಟ್ವೇರ್ ಅಲ್ಲಿ ತೊಂದರೆಗಳು ಇದೆ, ತೆಲಂಗಾಣದಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಇದೆಲ್ಲ ಸಮಸ್ಯೆಯಿಂದ ಮುಂದೂಡಿರ್ಬೋದು ಅಂತ ನಾವೇ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸರ್, ಲಲಿತಾ ಮೇಡಮ್ ಏನೋ ಹೇಳ್ಬೇಕು ಅಂತಿದ್ರು. ಲಲಿತಾ ಮೇಡಮ್, ನೀವು ಅನಾಯಾಸವಾಗಿ ಆಗ್ತಾ ಇದೆ ಅಂತ ಹೇಳಿದ್ರಿ, ಖುಷಿಯೇ. ಬಟ್ ಅನೇಕ BLOಗಳ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಿದ್ದಾರೆ, ಡೈಲಿ ನಮಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮಗೆ ಲಿಟ್ರಲಿ ಮನೆಯಿಂದ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಎಷ್ಟೋ ಕಡೆಗಳಲ್ಲಿ ನಾವು ಹುಡ್ಕೊಂಡು ಹೋದ್ರೆ ಅಡ್ರೆಸ್ ನಲ್ಲಿ ಅದು ಇರೋದೇ ಇಲ್ಲ, ಹಿಂಗೆಲ್ಲ ಆಗ್ತಿದೆ ಅಂತ ಕೂಡ ಅನೇಕರ ಅಭಿಪ್ರಾಯ ಇದೆ. ಮೇಡಮ್, ಇವಾಗ ಸರ್ ಹೇಳಿದ್ರಲ್ಲ 100% ರೀ, ಅದ ಪೇಪರ್ ಕೊಡುವಾಗೂ ಅಪ್ಲೋಡ್ ಮಾಡ್ಬೇಕ, ಒಳ್ಳೆ ರಿಟರ್ನ್ ತಗೊಳುವಾಗೂ ಅಪ್ಲೋಡ್ ಮಾಡ್ಬೇಕು ಮೇಡಮ್. ಅಲ್ಲೇ ನಮಗ 20 ನಿಮಿಷ ಹೋಗ್ತೈತಿ ಒಂದು ಫಾರ್ಮಿಗೆ. ಆಮೇಲೆ ಅವ್ರ ಜನರಿಗೆ ತಪ್ಪ ಅಭಿಪ್ರಾಯ ಏನು, ನಾವ್ ಫಾರ್ಮ್ ಕೊಟ್ರ ಎಲ್ಲಿ ಹೋಗಿ ತುಂಬಿಸ್ಕೊಂಡ್ ಬರ್ಬೇಕು, ಹೆಂಗ ತಗೊಂಡ್ ಬಂದ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಇದ ಕನ್ಫ್ಯೂಸ್ ಒಳಗೆ ಇದ್ದ ನಮ್ಮನ್ನು ತಲೆ ಕೆಡಿಸ್ಬಿಡ್ತಾರೆ ಅವ್ರು. ಮನಿಗ್ ಬಂದ್ರು ನೋಡುದಿಲ್ಲ, 9-10 ಗಂಟೆ ಆದ್ರೂ ಫೋನ್ ಮಾಡಿ ಆ ಕಿರಿಕಿರಿಗೆ ನಾವ್ ಮನಿ ಒಳಗ ಇರ್ಬೇಕೋ ಬೇಡ, ಮನ್ಯಾಗಿನ ಮಂದಿನೂ ನೀವ್ ಹೊರಗೆ ಹೋಗ್ಬಿಡ್ರಿ ಅನ್ಬೇಕು. ಆ ಟೈಪ್ ನಮ್ಗ ಟೆನ್ಷನ್. ಅಂದ್ರೆ ಈ ಒಂದ್ ಕಾರ್ಯಕ್ರಮ ಇರೋದ್ರಿಂದ ಸ್ಟಾರ್ಟ್ ಆಗಿದ್ದಕ್ಕ ಇದು ಈಗ 80% ಆಗ್ಬಿಟ್ಟಿತ್ ಮೇಡಮ್. ಇನ್ನೊಂದ್ 20 ಮಾಡ್ಕೊಂಡು ನಾವು ಹೋಗಿ ಕ್ಲೋಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ಎಲ್ಲಾರು ಇಲ್ಲ, ಯಾವ್ದೋ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರ ವಿಘ್ನಗಳೊಂದ್ ಬರೋದ, ಇದಿಲ್ಲ. ಈಗ ಮಾಡಾಕ ಅದ್ರೊಳಗ್ ಸಮುದ್ರದೊಳಗ್ ಜಿಗದ್ ಬಿಟ್ಟೆ, ಆ ದಡ ಸೇರೋದು ಒಂದೇ ನೋಡ್ಬೇಕು. ಇವಾಗ ಈಗ ನಾವು ನಡಂತರ ಕೈ ಬಿಟ್ರದ್ ಉಪಯೋಗ ಇಲ್ಲ. ಈಗ ಮಾಡ್ಕೊಂತ ನಾವ್ ಬಂದೀವಿ, ಮಾಡ್ತೇವೆ ಮೇಡಮ್. ಒಂದೇ ಒಂದ್ ರಿಕ್ವೆಸ್ಟ್, ಒಂದು ಆಧಾರ, ಒಂದ್ ರೇಷನ್ ಕಾರ್ಡ್ ಯಾವ ತರ ಇಂಡಿಯಾದೊಳಗ್ ಎಲ್ಲೇ ಹೋದ್ರುನು ಅನ್ವಯಿಸ್ತೈತಲ್ಲ, ಆ ತರ ವೋಟರ್ ID ಮಾಡ್ಬೇಕಂತ ನನ್ನ ಒಂದ್ ಅನಿಸಿಕೆ. ನಿಮ್ಮ ಒಂದ್ ಟಿವಿ ಮುಖಾಂತರ ಜನರಿಗೆ SIR ಮುಗಿದು ಬಿಡ್ಲಿ ಅಂತಿದ್ದಾರೆ ಮೇಡಮ್. ಇದು ಹೊಸ ಸಲಹೆ ಏನಂದ್ರೆ ಇನ್ನೂ ತಲೆ ಬಿಸಿ ಆಗುತ್ತೆ. ನೀವೇ ಅಲ್ಲ, ಸಲಹೆ ಸರಿಯೇ, ಬಟ್ ನೋಡೋಣ. ನಮ್ ಜೊತೆಯಲ್ಲಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀಕ್ಷಕರು, ತಿಮ್ಮಾಚಾರಿ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ಹೇಳಿ ಸರ್. ಸರ್ ನಮ್ದು ಹೆಸರುಘಟ್ಟ, ಬೆಂಗಳೂರು ಹತ್ರ. ಮೇಡಮ್, ನಮ್ಮ ಮನೆಗೆ ಫಾರಮ್ಸ್ ಎಲ್ಲ ಬಂದು ಕೊಟ್ಟೋಗಿದ್ದಾರೆ. ನಮಗ್ ಫಿಲಪ್ ಮಾಡಿ ತಗೊಂಡೋಗಿ ಕೊಟ್ಟವು. ಅಲ್ಲಿ ಕೊಟ್ರೆ ನಾವಿಲ್ಲಿ ನಮ್ಮ ತಾತನ ಕಾಲದಿಂದ ಇಲ್ಲೇ ಇರೋದು. ಓಕೆ.
1918ರಿಂದ ಇಲ್ಲೇ ಇರೋದು ನಾವು, ತಂದೆ ನಾವು ಎಲ್ಲ. ನಾನು ಓಟ್ ಹಾಕಿದ್ದೀನಿ, ನನಗೆ 61 ವರ್ಷ. ನಾನು ಓಟ್ ಹಾಕಿದ್ದೀನಿ. ನಮ್ಮ ಮನೆಯವ್ರ ಮದುವೆ ಆಗಿ 29 ವರ್ಷ ಆಗಿದೆ. ಅವರು ಓಟ್ ಹಾಕ್ತಾ ಇದ್ದಾರೆ, ಮಕ್ಕಳು ಓಟ್ ಹಾಕ್ತಾ ಇದ್ದಾರೆ. ಆ ಫಾರಂ ಫಿಲ್ಅಪ್ ಮಾಡಿ ತಗೊಂಡೋಗಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ತಂದೆ ಹೆಸರು ಮುನಿಯಾಚಾರ್ ಅಂತ, ಅಲ್ಲಿ ಕೃಷ್ಣಾಚಾರ್ ಅಂತ ತೋರಿಸ್ತಾ ಇದೆ. ನಮ್ದು ಮ್ಯಾಚ್ ಆಗ್ತಾ ಇಲ್ಲ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಮತ್ತೆ ನಮ್ಮ ಮಿಸಸ್ ಅವರ ತಂದೆ ತಾಯಿ ಬಾಡಿಗೆಯಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ. ಅವರು ಏರಿಯಾದಿಂದ ಏರಿಯಾಗೆ ಚೇಂಜ್ ಆಗ್ಬಿಟ್ಟಿದೆ. ಅವ್ರದ್ದು ಡೀಟೇಲ್ಸ್ ಸಿಗ್ತಾ ಇಲ್ಲ. ಮತ್ತೆ ನನ್ನ ಡೀಟೇಲ್ಸ್ ಹಾಕಿದ್ರೆ ತಗೊಂತಾ ಇಲ್ಲ, ಮಕ್ಕಳದು ತಗೊಂತಾ ಇಲ್ಲ ಮೇಡಮ್. ಏನ್ ಮಾಡ್ಬೇಕು? ಆಪ್ಷನ್ ಬೇರೆ ಆಪ್ಷನ್ ಏನು ಇಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಮೇಡಮ್. ಹೊಸ ಫಾರಂ ಕೊಡಿ. ಇಲ್ಲ, ಇದಕ್ಕೆ ಸರ್ ನಿಮಗೆ ಹೊಸ ಫಾರಂ ಉತ್ತರ ಕೊಡಲ್ಲ ನಾನು ಇದಕ್ಕೆ. ಹೇಳಿ ಅವ್ರು ಸರೋವರ್ ಅವ್ರು ಹೇಳಿ, ಅದಾದ್ಮೇಲೆ ನೀವು ಆಡ್ ಮಾಡ್ಬೋದು.